ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷವಾದ ವಿಡಿಯೋ ಏನಪ್ಪ ಅಂದರೆ, ನಾನು ನಮ್ಮ ರೇಷ್ಮೆ ಮತ್ತು ಈ ಅಲಸಂದೆಯಲ್ಲಿ ಒಂದು ಥ್ರಿಪ್ಸ್ ಕಾಟ ಇದೆ. ಅಂದರೆ ಈ ಏನು ಅಂತ ಏನು ಕರಿತೀವಿ, ಕರಿ ಜಿಗಿ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾನು ನಮ್ಮಲ್ಲೇ ಅವೈಲೇಬಲ್ ಇರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು, ಅಂದರೆ ಇದು ಒಂದು 7ರಿಂದ 8 ದಿನದ ಮಜ್ಜಿಗೆ, ಒಂದು 4 ಲೀಟ್ರಷ್ಟು, ಆಮೇಲೆ ಒಂದು 2 ಲೀಟ್ರಷ್ಟು ಗೋಮೂತ್ರ, ಒಂದು 4 ನಿಂಬೆಹಣ್ಣು, ಹಾಗೆಯೇ ಇದು ಒಂದು 300 ppm ನೀಮ್ ಬೇಸ್ಡ್ ಪ್ರಾಡಕ್ಟ್ ಇದೆ. ಇದೇನೆಂದರೆ ನಾವು ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆಯನ್ನು ಕೂಡ ಇದರಲ್ಲಿ ಪ್ರತಿ ಕ್ಯಾನ್ಗೆ ನಾನು ಒಂದು 30 ml ಹಾಕಿ ಸ್ಪ್ರೇ ಮಾಡೋಣ ಅಂತ. ಹಾಗೆಯೇ ಇದರಲ್ಲಿ ಇರೋದೇನೆಂದರೆ, ಈ ಬಾಳೆಯಲ್ಲಿ ನಾವು ಬಾಳೆ ಗೊನೆ ಇರುತ್ತಲ್ಲ, ಆ ಗೊನೆನ ಸ್ಲೈಸ್ ಮಾಡಿ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಇದನ್ನು ನಾನು 7ರಿಂದ 8 ದಿನ ಕಳೆ ಬಿಟ್ಟಿರ್ತೀನಿ. ಅಂದರೆ ಇದು ಫರ್ಮೆಂಟ್ ಆಗಿ ಇದರಲ್ಲಿ ಪೊಟ್ಯಾಷ್ ಅಂಶ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಯೂಶ್ವಲಿ ಬಾಳೆ ಹೂವು ಮಾಡ್ತಾರೆ. ಬಾಳೆ ಹೂವು ನನಗೆ ಸಿಕ್ಕಿಲ್ಲ, ಬಾಳೆ ಗೊನೆನ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಇದನ್ನು ಸ್ಪ್ರೇ ಮಾಡಿ, ಈಗ ಕರಿ ಥ್ರಿಪ್ಸ್ ಏನಿರುತ್ತೆ, ಕಪ್ಪಾಗಿರೋ ಒಂದು ಥ್ರಿಪ್ಸ್ ಹೋಗಲಾಡಿಸ್ಲಿಕ್ಕೆ ನಾನೊಂದು ಇದೊಂದು ವಿಶೇಷ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಬೇಕು ಇದು ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ. ನಾವು ಇದನ್ನ ಸಾವಯವ ವಿಧಾನದಲ್ಲೇ ಮಾಡೋಣ ಅಂತ ಡಿಸೈಡ್ ಆಗಿರೋದ್ರಿಂದ ಇದರದ್ದು ರಿಸಲ್ಟ್ಗಾಗಿ ನಾವು ಯಾವುದೇ ಇನ್ಸೆಕ್ಟಿಸೈಡು, ಪೆಸ್ಟಿಸೈಡ್ಸ್ನ ಮೊರೆ ಹೋಗ್ತಾ ಇಲ್ಲ. ನೀವು ನೋಡ್ಬೋದು ಇದರಲ್ಲಿ ಕರಿ ಥ್ರಿಪ್ಸ್ ಇದೆ. ಈ ಕರಿ ಥ್ರಿಪ್ಸ್ ಹೋಗಬೇಕು ಅಂತ ನಾನು ಈಗ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಕಾಯಿ ಹಿಡಿಲಿಕ್ಕೆ ತುಂಬಾ ಬಾಧೆ ಆಗಿದೆ. ಇದು ಈ ಥರ ಈ ಕರಿ ಥ್ರಿಪ್ಸ್ ಹೋಗಲಾಡಿಸ್ಬೇಕಂದ್ರೆ ನೀಮ್ ಬೇಸ್ಡ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹೋಗುತ್ತೆ. ಸಾವಯವ ಪದ್ಧತಿಯಲ್ಲಿ ಈ ಬೇವಿನ ಗಿಡದ ಆಧಾರಿತ ಒಂದು ಉತ್ಪನ್ನಗಳನ್ನ ಯೂಸ್ ಮಾಡಿಕೊಂಡು, ಯಾವುದೇ ಕೆಮಿಕಲ್ನ ಜಾಸ್ತಿ ಬಳಸದೆ ನಾವು ಕಂಟ್ರೋಲ್ ಮಾಡ್ಬೋದು ಪೆಸ್ಟ್ನ. ಇದಿಷ್ಟು ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ನಾನು ಇದ್ರದ್ದು ರಿಸಲ್ಟ್ ಹೇಗಿರುತ್ತೆ ಅಂತ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು.